ರೇಣುಕಾ ಯಲ್ಲಮ್ಮ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಕಳಶಗಳನ್ನು ತರುವ ಮುಖೇನ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಆ ಹೆಣ್ಣು ಮಕ್ಕಳಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಸಿಗಲಿ. ಮತ್ತೆ ಈ ಮುಳುಬಾಗಿಲಿನಲ್ಲಿ ಏನಿವತ್ತು ಜಾತ್ರೆ ವಿಶೇಷತೆ ಏನಂದ್ರೆ ಸುಮಾರು 19 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಏನು 2-3 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹೋದ ವರ್ಷನೂ ನಾವು ಬಂದಿದ್ವಿ, ಆವಾಗ ಏನಿಷ್ಟು ಕ್ರೌಡ್ ಇಲ್ಲ. ಈ ಬಾರಿ ಬಹಳ ವಿಜೃಂಭಣೆಯಿಂದ ಜನಗಳು ಸೇರಿ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಈ ಮುಳುಬಾಗಿಲಿನ ಜನತೆಗೆ ಒಳ್ಳೆ ನೆಮ್ಮದಿ ಸುಖವನ್ನು ಕಳಿಸಲಿ ಅಂತ ಆ ತಾಯಿ ರೇಣುಕಾ ಯಲ್ಲಮ್ಮನಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಇವತ್ತು ನಾನು ಈಗ ಈ ತಾನೇ ನನಗೆ ಚಾಲನೆ ಮಾಡಿಕೊಟ್ಟಂಥ ನಮ್ಮ ಸಹೋದರಿ ಏನು ನಗರಸಭೆ ಉಪಾಧ್ಯಕ್ಷರಾದಂಥ ಸರಳಾ ನವೀನ್ ಕುಮಾರ್ ಅವರು ಇರ್ಬೋದು, ನಮ್ಮ ಸಹೋದರನಾದ ಅಮರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣಣ್ಣ ಆವಣಿ ಕೃಷ್ಣಣ್ಣ ಅವರು ಇರ್ಬೋದು, ಮಂಜುನಾಥ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಮತ್ತು ವಿಶ್ವನಾಥ್ ರೆಡ್ಡಿ, ವಿಶ್ವನಾಥ್ ಗೌಡರು ಚೇರ್ಮನ್ನು ಅವರಿದ್ದಾರೆ, ಮತ್ತು ನಮ್ಮ ಚಿನ್ನಪ್ಪಯ್ಯನವರು ಚೇರ್ಮನ್ನು ಅನ್ಗೊಂಡಳ್ಳಿ ಅವರಿದ್ದಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅನೇಕ ಮುಖಂಡರುಗಳಿದ್ದಾರೆ. ದಯವಿಟ್ಟು ಯಾರು ಅಭಾಸ ತಿಳ್ಕೋಬಾರ್ದು. ಇವತ್ತು ಏನು ನಮ್ಮ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿ ಧರ್ಮದವರು ಬಂದು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ನಡೀಲಿ. ಈಗ ಏನು 3,000 4,000 ಬರ್ತಾ ಇದ್ದಾರೆ, 10,000 15,000 20,000 ಜನ ಬರಲಿ. ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ, ಎಲ್ಲ ನಮ್ಮ ಈ ಮುಳುಬಾಗಿಲಿನ ಸಹೋದರ ವತಿಯಿಂದ ನಮ್ಮದು ಸಹಕಾರದೊಂದಿಗೆ ನಡೆಸ್ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಆ ತಾಯಿಯ ಆಶೀರ್ವಾದ ಪಡೆದು ದಿನ ಇನ್ನೂ ವಿಜೃಂಭಣೆಯಾಗಿ ಮಾಡಲಿ, ಆ ತಾಯಿ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ರೇಣುಕಾ ಮಾತೆ. ಸರ್ ಭರತಮುಣ್ಣಿಮೆ ದಿವಸ ಇವತ್ತು ಯಲ್ಲಮ್ಮನ ದರ್ಶನ ಮಾಡ್ಕೊಂಡಿದ್ದೀರಾ, ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ಅದಕ್ಕೆ? ಈಗ ಈ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮ್ಮ ಸಹೋದರರ ಜೊತೆಯಲ್ಲಿ ಆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆ ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನ ಈ ಮುಳುಬಾಗಿಲಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿರಲಿ, ಸುಖ ಶಾಂತಿಯನ್ನು ನೆಲೆಸಲಿ ಅಂತ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮುಳುಬಾಗಿಲು ಕ್ಷೇತ್ರದ ಜನತೆಗೆ. ಸರ್ ಇವತ್ತು ಈ ದೇವಾಲಯದಲ್ಲಿ ವಿಶೇಷವಾದಂಥ ಸೇವೆ ಸರ್ ತಮ್ಮದು ಏನು ಸೇವೆ? ಆ ಸೇವೆ ಆ ತಾಯಿ ಏನು ಮಾಡ್ತಾಳೆ ಅದನ್ನು ಮಾಡಿಸ್ಕೊಳ್ಳೋಕೆ ಅಷ್ಟೇ ನಾವು. ಆ ತಾಯಿಗಿಂತ ದೊಡ್ಡವ್ರು ಯಾರಿಲ್ಲ. ಆ ತಾಯಿ ಯಾರ ಕೈಯಲ್ಲಿ ಏನು ಮಾಡಿಸ್ಕೊಬೇಕಂತಾಳೆ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಅಷ್ಟೇ ನಾನು ಹೇಳ್ತೀನಿ.